ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಅಮ್ಮ ಪ್ರಾಣಿ ಬಂಗು ಎಲ್ಲ ಬೇಗ ಬನ್ನಿ. ಏನ ಅಮ್ಮ ನಮ್ಮನೆ ಹಿತ್ತಲಲ್ಲಿ ಗುಲಾಬಿ ಗಿಡ ನೆಟ್ಟಿದೀವಾ? ಹೌದು, ಯಾಕೆ? ಅಲ್ಲ ಗಿಡ ನೆಟ್ಟು 1 ವಾರ ಆದ್ರೂ ಇನ್ನೂ ಬೇರ್ ಬಂದಿಲ್ಲ. ಅದ್ ನಿಂಗೆ ಗೊತ್ತಾಯ್ತು? ಅಯ್ಯ ನಾನು ಅದನ್ನ ದಿನ ಕಿತ್ತು ನೋಡ್ತಿದ್ದೀನಿ. ಜ್ಞಾನಿ ಒಬ್ಬ ನಿಂತರನೆ ಬುದ್ಧಿವಂತ ಇದ್ದಂತೆ ಕಣ. ಅವನು ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ನಂತೆ. ವೆರಿ ಗುಡ್. ಆದ್ರೂ ಅಲ್ಲಿಗೆ ಯಾರು ಕಸ್ಟಮರೇ ಬರ್ತಿರ್ಲಿಲ್ವಂತೆ. ಯಾಕೋ? ನಾನು ಹೇಳಿಲ್ವೇನೋ ಅವ್ನು ನಿಂತರ ಬುದ್ಧಿವಂತ ಅಂತ. ಪೆಟ್ರೋಲ್ ಬಂಕ್ ನ 3rd ಫ್ಲೋರ್ ಓಪನ್ ಮಾಡಿದ್ರೆ ಯಾವ ಸಿಮ್ಮೆ ಕಸ್ಟಮರ್ ಬರ್ತಾರೆ ಹೇಳು? ಅತ್ತೆ ನಿನ್ನೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ಏನೇ ಮಾಡ್ದ? ನಿನ್ನೆ ನನ್ ಫ್ರೆಂಡ್ ಮನೆಗೆ ಊಟಕ್ಕೆ ಅಂತ ಹೋಗಿದ್ವಿ. ಊಟ ಆದ್ಮೇಲೆ ನನ್ ಫ್ರೆಂಡ್ ಗಂಡ ಯಾಕೋ ಹೊಟ್ಟೆಲಿ ಇಲಿ ಓಡಾಡ್ದಂಗ್ ಆಗ್ತಿದೆ ಅಂದ್ರು. ಅದಕ್ಕೆ ಇವ್ರು ಅಲ್ಲೇ ಇದ್ದು ಇಲಿ ಪಾಷಾಣ ತಗೊಂಡು ಇದನ್ ಕುಡಿದ್ರೆ ಇಲಿ ಸತ್ತೋಗುತ್ತೆ ಅಂತ ಮೂಗಿಟ್ಕೊಂಡ್ ಕುಡಿಸ್ಬಿಡದ. ಅಮ್ಮೋರೆ, ಇವ್ರು ಹುಟ್ಟುವಾಗ್ಲೇ ದಡ್ರ ಅಥವಾ ಬೆಳಿತಾ ಬೆಳಿತಾ ದಡ್ರ ಆದ್ರ? ಹುಟ್ಟವಾಗ್ಲೇ ದಡ್ಡ ಕಣೆ. ಒಂದಿನ ಏನಾಯ್ತು ಗೊತ್ತಾನೆ, ನಾನು ಇವನು ಸ್ಕೂಲಿಂದ ಬರ್ತಾ ಇದ್ವು. ಅಲ್ಲೇ ಪಾರ್ಕ್ ಹತ್ರ ಒಬ್ಳು ಬಸ್ರು ಹೆಂಗ್ಸ್ ನಿಂತಿದ್ಲು. ಈ ಮುಂಡೆದವಾಗ ಏನಂತ ಕೇಳ್ತು ಗೊತ್ತಾ? ಆಂಟಿ ನೀವು ಹೊಟ್ಟೆ ಊದ್ಕೊಂಡಿದ್ದೆ ಅಂತ ಕೇಳ್ಬಿಡದ. ಆ ಹೆಂಗ್ಸು ಪಾಪ ಏನೋ ಮಗು ಕೇಳ್ತಿದ್ಯಲ್ಲ ಅನ್ಬಿಟ್ಟು, ನೋಡು ಕುಟ್ಟ ನನ್ನ ಹೊಟ್ಟೆಲಿ ನಿಂತರನೆ ಒಂದು ಸುಂದರವಾದ ಮಗು ಇದೆ ಅಂತ ಹೇಳಿದಕ್ಕೆ ಈ ದಡ್ಡ ಬಟ್ಟೆ ಎತ್ತದ ಏನಂತ ಗೊತ್ತಾ? ಆಂಟಿ ಮಗುನ ಯಾಕೆ ತಿನ್ಕೊಳಕ್ ಹೋದ್ರೆ ಏನ್ಬಿಡದ ಮಾತ್ ಕೇಳ್ಬಿಟ್ಟು ಆ ಹೆಂಗ್ಸ್ಗೆ ಅಲ್ಲೇ ಡೆಲಿವರಿ ಆಗೋಯ್ತು. ಲೋ ಪ್ರಾಣಿ, ಈ ಪೆದ್ಕೊಂಡಂಗ್ ಬುದ್ಧಿ ಬರೋದು ಒಂದೇ, ಲೂಸ್ ಮೋಷನ್ ಸ್ಲೋ ಮೋಷನ್ ಅಲ್ಲಿ ಬರೋದು ಒಂದೇ. ಇವ್ರನಲ್ಲಿ ಏನ್ ಪ್ರಯೋಜನ? ಇವ್ರನ್ನ ಹೆತ್ತಿದಾರಲ್ಲ ಇವ್ರು ಹೊಡಿಬೇಕು. ಮಮ್ಮಿ ಲೇ, ಏನೇ ಬಾಳ ಮಾತಾಡ್ತೀಯಾ? ನೋಡಕ್ಕೆ ಒಳ್ಳೆ ಕೊಬ್ಬಿರೋ ಸೊಳ್ಳೆ ತರ ಇದ್ಯಾ? ಬಿಡ್ತೀನಿ, ಹುಷಾರು. ಮತ್ತಿನ್ನೇನ್ರಿ, ಗಾದೆನೆ ಇಲ್ವಾ? ನೂಲ್ನಂತೆ ಸೀರೆ ತಾಯಿಯಂತೆ ಮಕ್ಳು ಅಂತ. ನೀವು ನೆಟ್ಟಗಿದ್ದಿದ್ರೆ ಅವ್ರು ಯಾಕೆ ಹಿಂಗಿರ್ತಿದ್ರು? ನೀನ್ ನೆಟ್ಟಿಗಿದ್ಯಾ ತಾನೆ? ಅವನು ನೆಟ್ಟಗ್ ಮಾಡ್ಬೇಕಿತ್ತು. ಮಾಡ್ದೆ, ಆದ್ರೆ ಆಗ್ಲಿಲ್ವಲ್ಲ. ಪ್ರತಿಯೊಂದು ಯಶಸ್ವಿ ಗಂಡನ ಹಿಂದೆ ಹೆಂಡತಿ ಇರ್ತಾಳೆ ಅನ್ನೋದನ್ನ ಕೇಳಿದ್ದೆ. ಅದೇ ತರ ನೀನು ನನ್ನ ಮಗನ ಹಿಂದೆ ಇದ್ಯಾ? ವಿಕ್ರಮನಿಂದ ಬೇತಾಳ ಇದ್ದಂಗೆ. ನಿಮ್ಮ ಅತ್ತೆ ಸೊಸೆ ಜಗಳ ಒಳ್ಳೆ ಬ್ರೇಕಿಂಗ್ ನ್ಯೂಸ್ ತರ ಇಲ್ಲಿ ಗಿರ್ಗಿಟ್ಲೆ ಹೊಡಿತಾರತ್ತೆ. ನಾನು ಇಲ್ಲಿದ್ರೆ ಒಳ್ಳೊಳ್ಳೆ ಕತೆ ಬರ್ದಂಗೆ. ಇದಕ್ಕೆ ಯಾವ್ದಾದ್ರು ಆಲ್ಟರ್ನೇಟಿವ್ ಜಾಗ ಹುಡ್ಕೋಬೇಕು. ಹಾ, ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಇರತ್ತಂತೆ. ನಾನು ಅಲ್ಲಿ ಹೋದ್ರೆ ಒಳ್ಳೊಳ್ಳೆ ಕತೆ ಬರಿಬಹುದು, ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ನಾನು ಅಲ್ಲಿಗೆ ಹೋಗ್ತೀನಿ. ನೀವು ಅತ್ತೆ ಸೊಸೆ ಹೇಗಾದ್ರೂ ಜಗಳ ಆಡ್ಕೊಂಡು ಸಾರಿ. ಕಂಟಿನ್ಯೂ ಮಾಡ್ರಿ. ಏನೇ ಕಂಟಿನ್ಯೂ ಮಾಡೋದು? ಆ ಹುಡುಗಿ ಈಗ ತಾನೇ ಕ್ಯಾಕಸ್ ಮಕ್ಕುಗ್ಬಿಟ್ಟೋದ್ಲು. ಅದನ್ನ ಒರ್ಸ್ಕೊಂಡೆ ಜಗಳ ಮಾಡ್ತಿದಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಡೈನೋಸರ್ ಪಾರ್ಟ್ 2 ಬಾರುಲಿ. Yes, miss. ನಿಮ್ ಮನೇಲಿ ಏನ್ ಅಕ್ಕ ತಂಗಿರಿ ಇಲ್ವಾ? ಗೊತ್ತಿಲ್ಲ, ನಾನ್ ಮನೆಗೆ ಹೋಗಿ 2 days ಆಯ್ತು. ಇಲ್ಲೇ ಸ್ಥಾನ, ಇಲ್ಲೇ ಭಜನೆ. ನಾನ್ ಹೇಳಿದ ಆತರ ಅಲ್ಲ. ಕಂಡೋರ್ ಮನೆ ಹೆಣ್ಮಕ್ಳನ್ನ ಈ ತರ ಕೆಕ್ಕರಿಸ್ಕೊಂಡ್ ನೋಡ್ತಿದ್ಯಲ್ಲ, ನಿಂಗೇನ್ ಅಕ್ಕ ತಂಗಿರಿಲ್ವಾ? ಇದಾರೆ. ಇನ್ಫ್ಯಾಕ್ಟ್ ನನ್ನ ತಂಗಿ ಅರ್ಜೆಂಟ್ ಆಗಿ ಅತ್ಕೆ ಬೇಕು ಅಂದ್ರು. ಅದಕ್ಕೆ ನಾನು ಈ ರೀತಿ ನಿಮ್ಮನ್ನ ನೋಡ್ತಾ ಇರೋದು. ನಿಮ್ ಮನೇಲಿ ಕನ್ನಡಿ ಇದ್ಯಾ? ಓ, ನನ್ಗಿಂತ ದೊಡ್ಡೈತೆ. ಅದ್ರಲ್ಲಿ ಹೋಗಿ ನೋಡ್ಕೋ. ಯಾಕೆ, ನೀವು ಕಾಣ್ತೀರಾ? ಇಲ್ಲಪ್ಪ, ನೀನ್ ಅವತಾರ ನಿನ್ಗೆ ಕಾಣಿಸುತ್ತೆ. ಒಳ್ಳೆ ಡೈನೋಸರ್ ತರ ಇದ್ಯಾ. ನಿಮ್ಗೆ ಇದೆಲ್ಲ ಬೇಕಾ? ಎಲ್ಲ ಎಕ್ಸ್ಕ್ಯೂಸ್ ಮೀ, ಡೈನೋಸರ್ಗೆ ಸಂಸಾರ ಮಾಡ್ಬೇಕು ಅಂತ ಆಸೆ ಇರಲ್ವಾ? ಆಸೆ ಇದ್ರೆ ಇನ್ನೊಂದ್ ಡೈನೋಸರ್ ಹತ್ರ ಹೋಗಿ ಹೇಳ್ಬೇಕು. ನನ್ನಂತ ಸುಕೋಮಲ ಜಿಂಕೆ ಹತ್ರ ಅಲ್ಲ. ಪರವಾಗಿಲ್ಲ. ಇಟ್ಟು ಓಕೆ. ಅಂದವಾದ ಹುಡುಗಿರಿಗೆ ಕೊಬ್ಬಿಲ್ಲ ಅಂದ್ರೆ ಆ ಅಂದನೇ ಬೆಸ್ಟ್. ನೀನ್ ನನ್ನನ್ನ ಡೈನೋಸರ್ ಆದ್ರೂ ಅನ್ನು, ಕಪ್ಪು ಸಾಸರ್ ಆದ್ರೂ ಅನ್ನು, ನಾನು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನೀನೇ ನನ್ನ ಲವ್ವರ್ ಅಂತ. ಐ ಲವ್ ಯು. ನಂಗೆ ಆಲ್ರೆಡಿ ಒಬ್ಬ ಲವರ್ ಇದಾನೋ. ಇರ್ಲೇ ಬಿಡು, ಆಡು ಮುಟ್ಟದ ಸೊಪ್ಪಿಲ್ಲ, ಲವರ್ ಇಲ್ದಿರ ಹುಡುಗಿ ಇಲ್ಲ. ನೀನೇನು ಹುಚ್ಚನೇನೋ? ಓ, ನಾನು ನಿನ್ನ ಪ್ರೀತಿಯ ಹುಚ್ಚ. ನಿನ್ ಜೊತೆ ಮಾತಾಡ್ತಿದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನಿ. ಮನೇಲೂ ನೆಮ್ಮದಿಲ್ಲ, ದೇವಸ್ಥಾನದಲ್ಲೂ ನೆಮ್ಮದಿಲ್ಲ. ಹೋಗು ಡಾರ್ಲಿಂಗ್,
ಇವತ್ತಿನ ನೀನು ಸಿಮ್ ಕಾರ್ಡ್ ಆದ್ರೆ ನಾನೇ ನಿನ್ನ ಮೊಬೈಲ್. ಯಾರು ನೀನು? ನನ್ನನ್ನೇ ಯಾರು ಅಂತ ಕೇಳ್ತಾ ಇದೀಯಲ್ಲ? ನಿನ್ನ ಹಣೆ ಹಚ್ಚಲಕ್ಕ ಕೊರಲ್ ತಾಳಿ ಕೈ ಬಳೆ ಟೋಟಲಿ ಹೇಳ್ಬೇಕಂದ್ರೆ ನಾಳೆ ದಿನ ನಿನ್ ಮುತ್ತೈದೆ ತನಕ್ಕೆ ಒಡೆಯಾಗೋನಲ್ವಾ? ಲೋ, ನೆನೆ ಮನೆಗೆ ಹೋಗುವಾಗ ಯಾವ್ದಾದ್ರು ಹುಚ್ಚನಾಯಿ ಕಚ್ತಾ? ಯಾಕೆ ಈ ತರ ಬಟನ್ ಇಲ್ದಿರೋ ಶರ್ಟ್ ತುಕ್ಕಾಲಿ ಬನೀನ್ ಹಾಕೊಂಡು ಬೀದಿಗೆ ಇಳ್ದಿರೋದಲ್ದೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಲ್ಲ ಅದಕ್ಕೆ. ನೋಡು ಡಿಯರ್, ನಮ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ? ಹೌದು. ಅವ್ರು ಮಾಡಿರೋ ರಣಧೀರ ಸಿನಿಮಾ ಹಾಡು ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಹೌದು. ಇದೆಲ್ಲ ನಿನ್ಗ್ಯಾರು ಹೇಳಿದ್ರು? ನೋಡು ಡಾರ್ಲಿಂಗ್, ಪ್ರೀತಿ ಮಾಡೋರ್ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದ್ರೆ 7 ಸಮುದ್ರ ಅಡ್ಡ ಬಂದ್ರು ಒಬ್ಬ ನಿಜವಾದ ಪ್ರೇಮಿಗೆ ಅದು ಬಾತ್ರೂಮ್ ತಬ್ಬಿದ್ದಂಗೆ. ಅದಕ್ಕೆ ಈ ಡ್ರೆಸ್ಸಲ್ಲಿ ಬಂದಿದ್ದೀನಿ. ನನ್ನ ಡ್ರೆಸ್ ಅವಿಸಿಟ್ ಯಾಕೆ ಚೆನ್ನಾಗಿಲ್ವಾ? ಈ ಸುಂದರನ ಗೆಟಪ್ ಯಾರೋ ನಿಂಗ್ ಸುಂದರ ಅಂತ ಹೆಸರಿಟ್ಟಿದ್ದು ಅಲ್ವಾ? ಸುಂದರ ಅನ್ನೋ ಹೆಸರು ನಂಗೆ ಸೂಟ್ ಆಗಲ್ಲ ಅಲ್ವಾ? ನನಗೆ ಗೊತ್ತಿತ್ತು. ಏನ್ ಮಾಡೋದು, ಪಾಪ ಬಡ್ಡಿ ಮಗ ನಮ್ಮಪ್ಪ, ಅವ್ರಪ್ಪನ ಮಗ ಅಪ್ಪಿ ತಪ್ಪಿ ನಾನು ಹುಟ್ಟಿದಕ್ಕೆ ಇಟ್ಬಿಟ್ಟವ್ರೆ. ಸುಂದರ ಅನ್ನೋ ಬದಲು ಸುಂದರ ಅಂತ ಇಡ್ಬೋದಿತ್ತು. ಅಯ್ಯೋ ಡ್ರಾಕುಲಾ ನನ್ ಮಗ್ನೆ. ಅಯ್ಯೋ ಅನ್ಯಾಯವಾಗಿ ನನ್ ಬಾಯಲ್ಲಿ ಹುಡುಗರ ಡೈಲಾಗ್ ಬರೋ ತರ ಮಾಡ್ಬೇಡ. ಸುಮ್ನೆ ಹೋಗ್ತಾರ ಹುಚ್ಚ. ಬೈ ಬೇಕಾದಷ್ಟು ಬೈ, ಹುಚ್ಚ ಅಂತಾದ್ರು ಬೈ, ಹುಚ್ಚ ನಾಯಿ ಅಂತಾದ್ರು ಬೈ. ಆದ್ರೆ ನಾನು ನಿನ್ನೇ ಲವ್ ಮಾಡೋದು. ಲೇ, ನಿನ್ನ ನೋಡಿದ್ರೆ ಹೈವೇಲ್ ಹೋಗೋ ಹೆವಿ ಟ್ರಕ್ ಇದ್ದಂಗಿದ್ಯಾ. ನೀನ್ ನಿನ್ ಲೆವೆಲ್ಗೆ ಟೆಂಪೋನೋ ಲಾರಿನೋ ನೋಡ್ಕೊಳ್ಳೋದ್ ಬಿಟ್ಟು ಈ ಬೇಸಿಕ್ ಮಾಡೆಲ್ ಸೈಕಲ್ ತರ ಇರೋ ನನ್ ಹಿಂದೆ ಯಾಕೋ ಬಂದಿದ್ಯಾ? ನೋಡು ಡಾರ್ಲಿಂಗ್, ಟ್ರಕ್ ಆದ್ರೇನು ಸೈಕಲ್ ಆದ್ರೇನು ರೋಡ್ ಮೇಲೆ ಬಂದ್ಮೇಲೆ ಓಡ್ಬೇಕಷ್ಟೇ. ನೋಡು ಡಾರ್ಲಿಂಗ್, ಈಗ ನಾನು ರಣಧೀರ ಗೆಟಪ್ ಅಲ್ಲಿ ಇದ್ದೀನಿ. ನೀನ್ ಬೇಗ ಹೋಗ್ಬಿಟ್ಟು ಕುಸುಬು ತರ ರೆಡಿ ಆಗ್ಬಿಟ್ವಾ. ನಾವಿಂದು ಆಡಿಗೆ ಕೊನೆ ಇಲ್ಲ ಅಂತ ಮನೆಯವ್ರ ಮುಂದೆ ಆಡೋಣ. ಅವ್ರು ಒಪ್ಲಿಲ್ಲ ಅಂದ್ರೆ ಮ್ಯಾಲೆತ್ಕೊಂಡು ಹೋಗ್ಬಿಟ್ಟು ಬೊಂಬಾಟಲ್ಲಿ ಸೆಟ್ ಹಾಕ್ಸ್ಬಿಟ್ಟು ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು ಅಂದ್ಬಿಟ್ಟು ಹಾಡೇಳಿ ಬಟ್ಟೆ ಹಾಕೊಳಕ್ಕೆ ಏನಾದ್ರು ಹೋಗ್ಬಿಟ್ಲ? ಮುಂಚೆನೆ ಬಂದು ಕುತ್ಕೊಂಡ್ಬಿಟ್ಟವಳೆ. ಹೇಳ್ದಲ್ಲಿ ಇವತ್ತು ನನಗಿನ ಮುಂಚೆ ಬಂದು ಕಾಯ್ತಾ ಇದ್ಯಾ? ನನಗೆ ಗೊತ್ತು ಮೇಲ್ನೋಟಕ್ಕೆ ನೀನು ಪಾಪಸ್ ಕಳ್ಳಿ ತರ ಕಂಡು ಮುಂಚೆಲ್ಲ ನನ್ನನ್ನ ಪಾಪು ತರ ಬಚ್ಚಿಟ್ಕೊಂಡಿರೋ ಕಳ್ಳಿ ಅಂತ. ಕೊನೆ ಬಾರಿ ಹೇಳ್ತಿದ್ದೀನಿ ಕೇಳು. ನೀನ್ ಬರೋ ದಾರಿಲಿ ಹಳ್ಳ ದಿಣ್ಣೆ ಜಾಸ್ತಿ ಅನ್ಕೊಂಡು ನಿನ್ ಪಾಡ್ ನೀನ್ ನ್ಯೂಟನ್ ಹಾಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ಏನ ಮಾಡ್ತೀಯ? ನೋಡೋ, ನಾನ್ ಮೇಲ್ಬಿಟ್ಟೆ ನಿನ್ ಡೆಚ್ಕೋ. ಸರಿಯಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. 10 ದಿನದ ಒಳಗಾಗಿ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ 11ನೇ ದಿನ ಬಂದು ಮುಂದೆ 10 ದಿನ ಇನ್ನೂ ಟೈಮ್ ಕೊಡ್ತೀನಿ. ನನ್ನ ಚಿನ್ನ, ಎಲ್ಲ ಲವರ್ಗಳು ಅವ್ರ ಲವರ್ನ ನೀನೇ ನನ್ನ ಆಟೋ ಅಂತಾರೆ. ಆದರೆ ನಾನು ನೀನೇ ನನ್ನ ಹಾರ್ಟು, ಕಿಡ್ನಿ, ಲಿವರು, ಸಣ್ಣ ಕಳ್ಳು, ದೊಡ್ಡ ಕಳ್ಳು, ಜೇಟ್ರ ಅಷ್ಟೇ ಅಲ್ಲ, ಸಕಲ ಅಂಗಾಂಗನು ನೀನೇ ಅಂದ್ಬಿಟ್ಟು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಡ್ತೀನಿ. ಪ್ಲೀಸ್ ಲವ್ ಮಾಡು ಚಿನ್ನ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹಾಲ್ ಟಿಕೆಟ್ ಕೊಡಲ್ಲ ಅಂದಾಗ ಪ್ರಿನ್ಸಿಪಲ್ ಎದುರುಗಡೆ ಅಟೆಂಡೆನ್ಸ್ ಶಾರ್ಟೇಜ್ ಇರೋ ಸ್ಟೂಡೆಂಟ್ಸ್ ಹೋಗರಿತಾರಲ್ಲ, ಹಾಗ ಅನಿಸ್ತದೆ. ಓಕೆ, ನಿಜಾನೇ. ಆದ್ರೆ ನೀನ್ ಇಷ್ಟೊತ್ತು ಹೇಳಿದ್ಯಲ್ಲ, ಅದನ್ನ ಒಬ್ರಿದ್ದಾರೆ, ಅವ್ರ ಮುಂದೆನೂ ಹೀಗೆ ಹೇಳು. ಯಾರದು ತಡೆಂಪಯ್ಯ? ಒಂದ್ ನಿಮಿಷ. ಅಂಕಲ್ ಅಪ್ಪ. ಹೌದು ಕಣ ಬೆಪ್ಪ. ಅಪ್ಪ ಮಾತಾಡ್ಬೇಡ ಬಡವ ರಾಸ್ಕಲ್. ನಾವು ಮಹಾತ್ಮ ಗಾಂಧೀಜಿನ ಫಾಲೋ ಮಾಡ್ಕೊಂಡ್ ಬಂದ್ರೆ ವಂಶ ಕಡು. ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ನಿರ್ಬಾಲ್ ಮಾಡ್ಬಿಟ್ಟಲ್ಲ. ಬೈರಿ ಅಂಕಲ್, ಇನ್ನೂ ಚೆನ್ನಾಗಿ ಬೈರಿ. ಇವನ್ಗೆ ಕನ್ನಡ ಇಂಗ್ಲಿಷ್ ಅಲ್ಲಿ ಬೈದ್ರೆ ಅರ್ಥ ಆಗಲ್ಲ. ಉರ್ದು ಸಂಸ್ಕೃತದಲ್ಲೂ ಬೈರಿ, ಅವಾಗಾದ್ರೂ ಬುದ್ಧಿ ಬರುತ್ತೆ. 3 ದಿನದಿಂದ ನನ್ ತಲೆ ತಿಂತಿದ್ದಾನ ಅಂಕಲ್. 3 ದಿವಸದಿಂದ? ಅಂಕಲ್, ಹಿಂಸಾ ಮಾರ್ಗ ಬೇಡ. ಆ ಹಿಂಸಾ ಮಾರ್ಗದಲ್ಲಿ ಬುದ್ಧಿ ಹೇಳಿ ಸಾಕು. ನೀನು ಸುಮ್ನೆ ಇರಮ್ಮ. ಬೇಕಪ್ಪ,
3 ದಿವಸದಿಂದ ಒಂದು ಹುಡುಗಿ ಫಾಲೋ ಮಾಡ್ಬೇಕೇನೋ. ನಾನಾಗಿದ್ರೆ ಫಸ್ಟ್ ಮೀಟಿಂಗ್ ನಲ್ಲೇ ಹುಡುಗಿಗೆ ತಾಳಿ ಕಟ್ಟಿಬಿಡ್ತಾ ಇದ್ದೆ. ಅಂಕಲ್ ಏನ್ ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಾ ಇದ್ದೀನಮ್ಮ. ಮತ್ತೆ ಆಗ್ಲೇ ದೊಡ್ಡದಾಗಿ ಗಾಂಧಿನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದು, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿ ಅವರು 12 ವರ್ಷಕ್ಕೆ ಮದುವೆ ಆದ್ರು. ನಮ್ಮ ವಂಶಸ್ಥರೆಲ್ಲ ಅವ್ರನ್ನೇ ಫಾಲೋ ಮಾಡ್ಕೊಂಡು 12 ವರ್ಷಕ್ಕೆ ಮದುವೆ ಮಾಡ್ಕೊಂಡ್ಬಂದ್ರು. ಈ ಬೇಕೂಫ್ ನನ್ನ ಮಗ 30 ವರ್ಷವಾದ್ರೂ ಇನ್ನೂ ಮದುವೆ ಆಗಿಲ್ಲಮ್ಮ. ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ಮಣ್ಣು ಮಾಡ್ಬಿಟ್ಟ. ಅಯ್ಯೋ ಭಗವಂತ. ನಾಯ ಮಗನೇ, ಈ ನನ್ನ ಸೊಸೆ ಓಕೆ, ನೀನು ಏನಾದ್ರೂ ಮಾಡಿ ಮನೆಗೆ ತಕೊಂಡ್ಬಂದ್ರು. ಇಷ್ಟು ವಾಕ್ಯ ಪರಿಪಾಲನೆಯಲ್ಲಿ ಶ್ರೀರಾಮನಿಗೆ ಪ್ರತಿಸ್ಪರ್ಧಿ ನಾನು. ಈ ರಸಗುಲ್ಲಾಗೋಸ್ಕರ ಎಂತ ರಿಸ್ಕ್ನಾದ್ರೂ ರಸ್ಕ್ ತರ ತಿಂದಾಕ್ಬಿಡ್ತೀನಿ. ಹಾಗೆ ಹೋಗ್ತಾ ಮಾರ್ಕೆಟ್ ನಲ್ಲಿ ಯಾವ್ದಾದ್ರು ಕಾಸ್ಟ್ಲಿ ಕ್ಯಾಮರಾ ಇದೆಯಾ ನೋಡ್ಕೊಂಡು ಬಾ. ಯಾಕೆ ಪಿತಾಮಹ? ಈ ನನ್ನ ಸೊಸೆ ಈ ತರ ಕನ್ನಡಕ ಹಾಕೊಂಡ್ಬರೋದು ನನಗೆ ಬಿಲ್ಕುಲ್ ಇಷ್ಟ ಆಗಲ್ಲ ಕಣೋ. ಅದ್ರಲ್ಲ ರೆನ್ಸ್ ಅನ್ನ ತೆಗೆದ್ಬಿಟ್ಟು ಇವಳು ಕಣ್ಣಿಗೆ ಹಿಕ್ಕಿ ಬಿಡೋಣ ಅಂತ. ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಯಾಕೆ ಬರ್ತಿ? ಒಳ್ಳೆ ಮುದುಡಿದ ತಾವರೆ ತರ ಮುಖ ಮಾಡ್ಕೊಂಡ್ ಕೂತಿದ್ಯಾ, ಏನಾಯ್ತೇಮ್ಮ? ಮೋಸ್ಟ್ಲಿ ಈ ತಾವರೆ ಹೂವಿನ ದುಂಬಿ ಪ್ರಾಣಿ ತುಮಕೂರ್ಗೆ ಹೋಗಿದ್ದಾನಲ್ಲ, ಅದಕ್ಕೆ ಇರ್ಬೇಕು ಅನ್ಸುತ್ತೆ. ಪ್ರಾಣಿ ಏನ್ ಕಾರ್ಗಿಲ್ ಯುದ್ಧ ಮಾಡಕ ಹೋಗಿದೆ? ಸಂಜೆ ಆಗೋಗ್ ಬರುತ್ತಪ್ಪ. ನನಗ್ ಅನ್ಸುತ್ತೆ ಅವಳು ಕನ್ನಡಕ ಹಾಕೊಂಡಿದ್ರು ಕಣ್ ಕಾಣಿಸ್ತಾ ಇಲ್ಲ, ಅದಕ್ಕೆ ಡಲ್ ಆಗಿದ್ದಾಳೆ. ಟಿಟಿ ಮಯ್ಯ, ಸುಮ್ನೆ ಏನೇನೋ ಹೇಳ್ಬೇಡ. ಅವಳು ಯಾಕೆ ಡಲ್ ಆಗಿದ್ದಾಳೆ ಅಂತ ನನಗ್ ಗೊತ್ತು. ನಿಮಗ್ ಗೊತ್ತಾ? ಹೆಂಗ್ರಿ? ಅವಳು ಪರಕಾಯ ಪ್ರವೇಶ ಮಾಡಿದಾಳೆ. ಪರಕಾಯ ಪ್ರವೇಶನ ಹಂಗಂದ್ರೇನ? ನೋಡಮ್ಮ, ಅಣ್ಣ ಅವರು ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ನೈಜತೆ ಇರ್ಲಿ ಅಂತ ಪಾತ್ರಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ರು. ಅದೇ ರೀತಿ ಇವಳು ಯಾವ್ದೋ ಕಿತ್ತೋಗಿರೋ ಬೇಜಾರಿನ ಕತೆ ಬರಿತಾ ಇದ್ದಾಳೆ ಅನ್ಸತ್ತೆ. ಆ ಕಥೆಯಲ್ಲಿ ನೈಜತೆ ಇರ್ಲಿ ಅಂತ ತಾನೇ ಸ್ವತಃ ಪರಕಾಯ ಪ್ರವೇಶ ಮಾಡಿ ಬೇಜಾರನ್ನ ಅನುಭವಿಸಿ ಕತೆ ಬರಿತಾ ಇದ್ದಾಳೆ. ಐ ಆಮ್ ರೈಟ್? ನಿಮ್ ನನ್ ಭಾವ ಅನ್ನೋ ಒಂದೇ ಕಾರಣಕ್ಕೆ ಸುಮ್ನಿದೀನಿ. ಇಲ್ದಿದ್ರೆ 2 ಹಸ್ತಿರೋ ಎಗ್ನನ್ ತಗೊಂಡ್ಬಂದು ಶರ್ಟ್ಗೊಂದು ಪ್ಯಾಂಟ್ಗೊಂದು ಬಿಟ್ಬಿಡ್ತಿದ್ದೆ. ನನ್ ಕತೆನೆ ನನ್ಗಾಗಿದೆ, ಅದ್ರಲ್ಲಿ ಇವ್ರುಗಳು ಬೇರೆ ಕಾರ್ಟೂನ್ಗಳ ತರ ಬಂದ್ ಕಾಡ್ತಿದ್ದೀರಾ. ಅಂತದೇನಮ್ಮ ನಿನ್ ಸಮಸ್ಯೆ? ಕಾರ್ಗಿಲ್ಲು ಕಾವೇರಿಗಿಂತಲೂ ದೊಡ್ಡ ಸಮಸ್ಯೆ ಆಗಿದ್ರು ಪರವಾಗಿಲ್ಲ, ನಾವು ಸಾಲ್ವ್ ಮಾಡ್ತೀವಿ. ಅದೇನು ಅಂತ ಹೇಳು. ಅದೇನಾಯ್ತಂದ್ರೆ ಇಷ್ಟ ಆಯ್ತು. ಇಷ್ಟೇನಾ? ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ಒಂದ್ ಕೆಲ್ಸ ಮಾಡು, ನೀನ್ ಮನೆ ಬಿಟ್ಟು ಹೊರಗಡೆ ಹೋದ್ರೆ ತಾನೇ ಅವ್ನು ನಿನ್ ಕಾಟ ಕೊಡೋದು. ನೀನ್ ಮನೆ ಬಿಟ್ಟು ಹೊರಗಡೆ ಹೋಗೋದೇ ಬೇಡ, ಮನೇಲಿ ಕೂತ್ಕೊಂಡು ಕತೆ ಬರಿ. ಅವ್ನ ಅಕಸ್ಮಾತ್ ಮನೆಗೆ ಬಂದ್ರೆ ನನ್ ಗಂಡನ್ ಬುಲೆಟ್ಲೆಸ್ ಗನ್ ಅಲ್ಲಿ ಅವ್ನ್ ತಲೆ ಹೊಡೆದಾಕ್ಬಿಡೋಣ. ಹಬ್ಬ, ಇವತ್ತ ಹೆವಿ ಟ್ರಕ್ ಕಾಟ ಇಲ್ಲ, ನೆಮ್ಮದಿಯ ಕತೆ ಬರೆಯೋದು. ಅವನ್ ಕಾಟನೂ ಇಲ್ಲ, ನಮ್ ಫ್ಯಾಮಿಲಿ ಗಲಾಟೆನೂ ಇಲ್ಲ. ಇಡೀ ಸಾಹಿತ್ಯ ಲೋಕನೇ ಕತ್ತಳ್ಕೋತರ ನನ್ ಕಡೆ ನೋಡ್ಬೇಕು ಅಂತದೊಂದ್ ಕತೆ ಬರಿತೀನಿ. ಬರಿ ಬರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇದು ಆ ಡೈನೋಸರ್ ಕಮ್ ಗಾಡ್ಜಿಲ್ಲ ವಾಯ್ಸ್ ಅಲ್ವಾ? ಅವ್ನ್ ಇಲ್ಲಿ ಹೇಗ್ ಬರಕ್ ಸಾಧ್ಯ? ಅದು ಪೂವಯ್ಯನ್ ಮನೆ ಎದುರುಗಡೆ ಓಡಾಡಕ್ಕೆ ಜನ ಗಡಗಡ ಅಂತ ನಡುತ್ತಾರೆ. ಅಂತದ್ರಲ್ಲಿ ಅವನಿಲ್ ಬರಕ್ ಸಾಧ್ಯನಾ? ಛೆ, ಎಲ್ಲ ಭ್ರಮೆ. ಪ್ರಿಯತಮೆ, ಅಗೇನ್ ಭ್ರಮೆ. ಇದು ಬರೀ ಭ್ರಮೆ ಎಲ್ಲ ಪ್ರಿಯತಮೆ. ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡು. ಹೌದು ಚಿನ್ನ, ನಾನೇ. ಕತ್ಲಾದ್ಮೇಲೆ ನಿನ್ನೆರಡು ಕೂಡ ನಿನ್ ಬಿಟ್ಟೋಗ್ಬೋದು, ಆದ್ರೆ ನಾನ್ ಮಾತ್ರ ಬಿಟ್ಟೋಗೋದಿಲ್ಲ. ಯಾಕಂದ್ರೆ ನಾನು ಭಗ್ನ ಪ್ರೇಮಿ. ನಿನ್ ಭಗ್ನ ಪ್ರೇಮಿ ಅಲ್ಲ, ಪಾಗಲ್ ಪ್ರೇಮಿ. ಡಾಕ್ಟರ್ಸ್ ನ ಕರಿತೀನಿ. ಅಕ್ಕ, ಬಾವ, ಟಿಟಿ, ಅತ್ತೆ ಎಲ್ರು ಬೇಗ ಬನ್ನಿ. ಜೊತೆ ಕೈಯಲ್ಲಿ ಒಂದ್ ಆಯುಧ ಹಿಡ್ಕೊಂಡ್ ಬನ್ನಿ. ಏನಮ್ಮ ಭಾರತಿ? ಅತ್ತೆ, ನಾನ್ ನಿಮ್ಗೆ ಹೇಳಿರ್ಲಿಲ್ವಾ ಹಳ್ಸೆ ಚಿತ್ರನನ್ ಮುಗ್ದವನೊಬ್ಬ ನನ್ ಹಿಂದೆ ಬಿದ್ದಿದ್ದಾನೆ ಅಂತ? ಅದ್ಯೂನೆ ನೋಡಿ, ನನ್ ಬೆಡ್ರೂಮ್ ವರ್ಗೂ ಬಂದ್ಬಿಟ್ಟಿದ್ದಾನೆ. ಎಲ್ರು ಅವನ ಓಡ್ ಸಾಯಿಸಿ. ನೋಡಮ್ಮ ಭಾರತಿ, ಬ್ರಹ್ಮ ಹತ್ಯೆ ಅನ್ನೋ ಒಂದು ದೋಷ ಇದೆ, ಗೊತ್ತಾ? ಗೊತ್ತು. ಅದಕ್ಕಿಂತ ದೊಡ್ಡ ದೋಷ ಈ ಪ್ರೇಮಿ ಹತ್ಯೆ ದೋಷ. ಅದಕ್ಕೆ ಅವನ್ನ ನಾನು ಮುಟ್ಟಲ್ಲ. ಅತ್ತೆ, ಯಾಕೆ ಬರ್ತಿ ಕಿರ್ಚ್ಕೋತ್ಯಾ? ಹುಡ್ಗಂಗ್ ಏನೇ ಕಮ್ಮಿ ಆಗಿದೆ, ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ನೀನು ಲವ್ ಮಾಡೆ. ಅಕ್ಕ, ನೀನೇ ಮಾತಾಡ್ತಿದ್ಯಾ? ಇದ್ ನಿನ್ಗೆ ನ್ಯಾಯನಾ? ನ್ಯಾಯ ಅಲ್ದೆ ಇನ್ನೇನು? ಮನೆಯವ್ರಿಗೆಲ್ಲ ಒಂದೊಂದ್ ಕಾರ್ ಕೊಡಿಸ್ತಾರೆ ಅಂದ್ರೆ ಇದು ನ್ಯಾಯನೇ ಕಡೆ. ನ್ಯಾಯ ಅಂದ್ರೆ ನ್ಯಾಯ. ಜಯ ಆಂಜನೇಯ. ಛೆ, ಪ್ರಾಣಿ ಇನ್ನು ಬರ್ಲೇ ಇಲ್ಲ. ಇವಳು ಯಾಕೆ
ಉರಿಯೋ ಬಿಸಿಲಲ್ಲಿ ಹೊರಗಡೆ ನಿಂತ್ಕೊಂಡಿದ್ದಾಳಲ್ಲ, ಸೂರ್ಯ ಕಪ್ಪಾಗ್ಬಿಟ್ರೆ ಬಾರು, ನಾನು ಕಣೆ ಪ್ರಾಣಿ. ನೀನಾ? ನಾನೆಲ್ಲೋ ಅವನ್ ಅನ್ಕೊಂಡ್ಬಿಟ್ಟಿದ್ದೆ. ಕೂತ್ಕೊಂಡ್ರು, ನಿಂತ್ಕೊಂಡ್ರು, ಮಲ್ಕೊಂಡ್ರು, ತಿಂಡಿ ತಿಂದ್ರು, ಅವನೇ ಕಾಣಿಸ್ತಾ ಇದ್ದಾನೆ. ಪ್ರಾಣಿ, ನೀನ್ 2 ದಿನ ಊರಲ್ಲಿ ಇಲ್ದಿದ್ದಕ್ಕೆ ನನ್ ಜೀವನ ಏನೇನೋ ಆಗೋಯ್ತು. ಬಾರು, ಏನ್ ಹೇಳ್ತಾ ಇದ್ಯಾ? ಹೌದು ಕಣೋ. ಬಾರು, ನಿನ್ನ ಅತ್ಯಾಚಾರ ಮಾಡಿ ನಿನ್ನ ಈ ಸ್ಥಿತಿ ತಂದವನ್ನ ತೋರ್ಸು, ಅವನನ್ನ ಕೊಂದಾದ್ರು ಸರಿ, ಆಮೇಲೆ ನಾನು ನಿನ್ನ ಮದುವೆ ಆಗ್ತೀನಿ. ಕೆರ ತಗೊಂಡ್ ಮೊಕ್ಕಕ್ಕೆ ಎತ್ಬಿಡ್ತೀನಿ ಅಷ್ಟೇ. ನೀನ್ ಅನ್ಕೊಂಡಂಗೆ ಏನೂ ಆಗಿಲ್ಲ. ಹಾಗೇನೂ ಆಗಿಲ್ವಾ? ಸದ್ಯ ಬಚಾಬಾದೆ. ನೀನ್ ನಿಂತಿದ್ ಲೊಕೇಶನ್, ನೀ ಕೊಟ್ಟಿದ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನಾನು ಆ ತರ ಆಗಿದೆ ಅನ್ಕೊಂಡ್ಬಿಟ್ಟೆ. ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು. ಬಾರು ಬಾರು, ಈ ಕಥೆನ ಕೇಳ್ತಾ ಇದ್ರೆ ನನ್ನ ನರ ನಾಡಿ ರೋಮಗಳೆಲ್ಲ ಮೊಬೈಲ್ ನೆಟ್ವರ್ಕ್ ತರ ಸೆಟದ ನಿಂತ್ಕೊಂಡ್ಬಿಡ್ತು. ನಡಿ ಬಾರು, ಅವನನ್ನ ತೋರ್ಸು. ಅವನು ಕಾಡು ಪ್ರಾಣಿನ ಕೆಣಕಿದ್ರೆ ಬದುಕ್ಬೋದು, ಆದ್ರೆ ಈ ನಾಡು ಪ್ರಾಣಿನ ಕೆಣಕಿದ್ರೆ ಬದುಕೋಕ್ ಚಾನ್ಸೇ ಇಲ್ಲ ಅನ್ನೋದನ್ನ ಇವತ್ತು ಪ್ರಪಂಚಕ್ಕೆ ತೋರಿಸ್ತೀನಿ. ತೋರ್ಸು, ನಡಿ. ತೋರಿಸ್ತೀನಿ. ಮೊದ್ಲ ಜಿಪ್ಪ ಕೊಡೋ. ಏನು ಇಷ್ಟು ದೂರ ಕರ್ಕೊಂಡ್ ಬರ್ತಿದ್ಯಾ? ಅದೆಲ್ಲಿದ್ದಾನೆ ತೋರ್ಸ, ಅವನನ್ನ ಸಿಗ್ದ ಹಾಕ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ದಾನ ಅವ್ನು ನನ್ನನ್ನ? ಅಲ್ಲಿ ಕೂತ್ಕೊಂಡು ಬಾಳೆಹಣ್ಣು ತಿಂತಿದ್ದಾನಲ್ಲ ಅವನೇ. ಇವನ ನೋಡೋದಕ್ಕೆ ಒಳ್ಳೆ ಬುಲೆಟ್ ಪ್ರಕಾಶ್ ಡೂಪ್ ಇದ್ದಂಗ ಅವನೇ. ಇವನು ನಿನ್ನ ಕ್ರೇಜಿ ಸ್ಟಾರ್ ತರ ಲವ್ ಮಾಡುವನ್ನ. ಹಿಂಗೆ ನೋಡ್ತಾ ಇರು, ದುನಿಯಾ ವಿಜಿ ಸ್ಟೆಂಟ್ ತೋರಿಸ್ಬಿಡ್ತೀನಿ ಅವನ್ಗೆ. ಇಟ್ಕಳೆ. ಅಯ್ಯಪ್ಪ, ಇವ್ ನೋಡಿದ್ರೆ ಭೂತಕ್ಕೆ ಜ್ವರ ಬರ್ಸಂಗಿದ್ದಾನೆ. ಇವನೇನಾದ್ರೂ ನನ್ನ ಒಂದ್ಸಲಿ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಅಪ್ಪಚ್ಚಿ ಆಗ್ಬಿಡ್ತೀನಿ ಅಷ್ಟೇ. ಏನಪ್ಪ ಮಾಡೋದು? ಕೈಟೈ ಮಾಡೋಣ. ಕಾಜಿಲ್ಲ, ನಿನ್ನ ಹತ್ರ ದುಡ್ಡಿದೆ ಅಂತ ನಮ್ಮ ಮನೆಯವ್ರನ್ನೆಲ್ಲ ಬುಟ್ಟಿ ಹಾಕೊಂಡಿದ್ ಮಾತ್ರಕ್ಕೆ ಅವಳು ನಿನ್ನ ಲವ್ ಮಾಡ್ಬೇಕಾ? ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನೀನ್ ಮೊದಲನೇ ಸಲ ಕನ್ನಡಲ್ಲಿ ನಿನ್ ಮುಖ ನೋಡ್ಕೊಂಡಾಗ್ಲೇನೆ ಕನ್ನಡಿ ಹೊಡೆದೋಗ್ಬೇಕಿತ್ತು, ಇಲ್ಲ ನೀನೇ ನೇಣ್ ಹಾಕೊಂಡ್ ಸಾಯ್ಬೇಕಿತ್ತು. ಅಂತದ್ರಲ್ಲಿ ನಿನ್ಗೆ ಲವ್ ಮದ್ವೆನಾ? ಬ್ರದರ್ ಬಾರ ಇಲ್ಲೇ. ನಾನ್ ಬರೀ ಮಾತಾಡ್ತೀನಿ, ಮಾತಾಡೋಡಿತೀನಿ, ನೀನು ಮಾತಾಡೋಡಿ. ನಾನಂತೂ ಹತ್ರಕ್ ಬರಲ್ಲ, ನಮ್ ತಾಯಣೆ. ನೀನು ಹತ್ರಕ್ ಬಂದ್ರೆ ನಿಮ್ ತಾಯಣೆ. ಏನಾದ್ರು ಜಸ್ಟ್ ಮಾತಲ್ಲೇ ಮಾತಾಡೋಣ. ಬ್ರದರ್ ಬಾರ ಇಲ್ಲಿ, ಏನು ಮಾಡೋದಿಲ್ಲ. ನಿಜವಾಗ್ಲು ನಮ್ ತಾಯಣೆಗೂ ಏನು ಪ್ರಾಣಿ ಈ ರೇಂಜಿಗೆ ಅವನ ಹತ್ರ ಹೋಗ್ತಿದ್ದಾನಂದ್ರೆ ಮೋಸ್ಟ್ಲಿ ಟ್ರಕ್ದು ಇಂಜಿನ್ ಡಮಾರ್. ನನಗ್ ರಕ್ತ ಕಂಡ್ರಾಗಲ್ಲ ಅಂತ ಪ್ರಾಣಿ ಅವನ ಆಸೆಟ್ ಕರ್ಕೊಂಡು ಹೋಗಿ ಹೊಡಿಬಹುದು. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಮಗ, ಒಂದ್ ಸೆಕೆಂಡ್. ಲೇ ಕುಂಡ್ ಮುದವಿ, ಏನು? ಲೇ ಕುಂಡ್ ಮುದವಿ, ಬಾರ್ತಿ ಬಾರ ಇಲ್ಲಿ. ಏನು ಪ್ರಾಣಿ? ಬಾರೋ, ಕಣ್ ಮುಚ್ಕೋ, ಕೈ ನೀಡು. ತಗೋ, ಕಣ್ ಮುಚ್ಕೊಂಡೆ ಇದನ್ನ ನನಗೆ ಕಟ್ಬಿಡು. ನಾನು ನಿನ್ ಕೈ ನೀಡ್ಕೊಂಡಿರ್ತೀನಿ. ಏನೋ ಇದು? ರಾಕಿ. ಯಾಕೆ ಪ್ರಾಣಿ ನಿನ್ನ ಕಟ್ಬೇಕು? ಬಾರೋ, ಇನ್ಮೇಲಿಂದ ನಾನ್ ನಿನಗೆ ಅಣ್ಣ ಇದ್ದಂಗೆ, ಇವನು ನನ್ಗೆ ಭಾವ ಇದ್ದಂಗೆ. ನೀನು ಇವನನ್ನೇ ಲವ್ ಮಾಡ್ಬೇಕು. ಬಾರು ಸುಂದ್ರ, ನೀನು ಪೇರು. ಏನ್ ಹೇಳ್ತಿದ್ಯಾ? ಬುಕ್ ಮಾಡ್ಕೊಂಡ್ಬಿಟ್ರು ಬುಕ್ಕಿಗಳು. ಯಾಕೋ ನಗ್ತಾ ಇದೀಯಾ? ಒಂದ ಹೇಳ್ಬಿಟ್ ನಗೋ, ಎರಡ ನಕ್ಬಿಟ್ಟು ಹೇಳು. ಏನಿಲ್ಲಮ್ಮ, ನನ್ನ ಫ್ರೆಂಡು ಅವನ ಸಮಸ್ಯೆನ ನನ್ನ ಹತ್ರ ಹೇಳ್ಕೊಟ್ಟ, ಅದಕ್ಕೆ ನಗು ಬಂತು. ಓಹೋ, ನಿನ್ನಂತ ದೊಡ್ಡ ಶಿಖಾಮಣಿ ಜೊತೆ ಅವ್ನ ಸಮಸ್ಯೆ ಹೇಳ್ಕೊಂಡಲ್ಲ ಅಂತ ನಗು ಬರ್ತಿರ್ಬೇಕು. ಸುಮ್ಮನೆ ಇರೋ ಅಮ್ಮ. ನನ್ನ ಫ್ರೆಂಡು ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಹೋಗಿದ್ನಂತೆ. ಅಲ್ಲವರು ನಿಮ್ಮ ಅಪ್ಪ ಯಾರು ಅಂತ ಪ್ರಶ್ನೆ ಕೇಳಿದ್ರಂತೆ. ಅದಕ್ಕೆ ಇವನು ಫೋನ್ ಆಫ್ ಫ್ರೆಂಡ್ ಆಪ್ಷನ್ ತಗೊಂಡು ಮನೆಗೆ ಫೋನ್ ಮಾಡಿ, ಅಮ್ಮ ನಾನು ಕೋಟ್ಯಾಧಿಪತಿ ಕಾರ್ಯಕ್ರಮದಿಂದ ಮಾತಾಡ್ತಿದ್ದೀನಿ, ಇಲ್ಲಿ ಇವರು ನಿಮ್ಮ ಅಪ್ಪ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ, ದಯವಿಟ್ಟು ಗೊತ್ತಿದ್ರೆ ಹೇಳಮ್ಮ ಅಂತ ಕೇಳಿದಂತೆ. ಅದಕ್ಕೆ ಅವ್ರಮ್ಮ, ಲೇ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ದುಡ್ಡು ಎಷ್ಟು ಕೊಡ್ತಾರಂತೋ ಅಂತ ಕೇಳಿದ್ರಂತೆ. ಅದಕ್ಕೆ ಇವನು 25,000 ಕೊಡ್ತಾರೆ ಏನಂತೆ. ಅದಕ್ಕೆ ಅವ್ರಮ್ಮ, ಲೇ ಆಫ್ಟರ್ ಆಲ್ 25,000ಕ್ಕೋಸ್ಕರ ನಮ್ಮ ಮನೆ ಮರ್ಯಾದೆ ಬೀದಿಲಿ ಹರಾಜಾಗೋದು ಬೇಡ ಕಣೋ, 25ಕ್ಕೆ ಇನ್ನು 25 ಸೇರ್ಸ್ಕೊಡ್ತೀನಿ, ಮನೆಗೆ ಬಂದ್ಬಿಡು, ಮುದ್ದೆ ಮಾಡಿರ್ತೀನಿ, ತಿನ್ನುವೆ ಅಂತ ಅಂದ್ರಂತೆ. ಓಹೋ, ಅವ್ನು ಯಾರೋ ನಿಂತರನೇ ಬುದ್ಧಿವಂತ ಕಣ. ಲೋ ಅಣ್ಣ,
ಅಕಸ್ಮಾತ್ ನಿನಗೂ ಇದೇ ತರ ಕೋಟ್ಯಾಧಿಪತಿ ಪ್ರೋಗ್ರಾಮ್ಗೆ ಹೋಗಕ್ಕೆ ಅವಕಾಶ ಸಿಕ್ಕಿ ನಿನಗೂ ಇದೇ ತರ ಕ್ವಶನ್ ಕೇಳಿದ್ರೆ ನೀನೇನ್ ಮಾಡ್ತೀಯೋ? ಹೇ, ನಾನೇನು ಅವನ್ ತರ ದಡ್ಡನೇನೋ ಫೋನ್ ಆಫ್ ಫ್ರೆಂಡ್ ಆಪ್ಷನ್ ತಗೊಳಕ್ಕೆ ಆಡಿಯನ್ಸ್ ಪೋಲ್ ತಗೋತೀನೋ. ಇದೇನೆ ಭಾರತಿ, ಅವಾಗಿಂದ ತಳ ಸುಟ್ಟು ಬೆಕ್ತರ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇದ್ಯಾ? ಯಾರಿಗ್ ವೈಟಿಂಗ್? ಒಂದ್ ನಿಮಿಷ ಇರಿ, ಗೊತ್ತಾಗತ್ತೆ. ಬಂದ್ಯಾ? ಬಾ ಬಾ. ಯಾಕೆ ಶಾಕ್ ತಗೋತಾ ಇದ್ದೀರಾ? ಮನೇಲಿರೋರೆಲ್ಲ ನಾನ್ ಇವನೇ ಮದ್ವೆ ಆಗ್ಬೇಕು ಅಂತ ಅಂದ್ಮೇಲೆ ನಾನ್ ಇನ್ನೇನ್ ತಾನೇ ಮಾಡಕ್ಕಾಗತ್ತೆ? ಅದಕ್ಕೆ ಈ ಆಪ್ಷನ್. ಡಾರ್ಲಿಂಗ್ ಡ್ರಾಕುಲಾ, ನಾನ್ ನಿನ್ನ ಲವ್ ಮಾಡಿ ಮದ್ವೆ ಆಗ್ಬೇಕಂದ್ರೆ 2 ಕಂಡೀಷನ್ ಇದೆ. ಮೊದಲನೇದು, ನಾನ್ ನಿನ್ನ ಮದ್ವೆ ಆಗ್ಬೇಕಂದ್ರೆ ನೀನ್ ಇವ್ರಿಗೆ ಏನೇನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ ಅದ್ಯಾವ್ದನ್ನು ಕೊಡ್ಬಾರ್ದು. ಎರಡನೇದು, ನೀನು ಇವ್ರನ್ನೆಲ್ಲ ಸಾಯಿಸಿ ತಿಹಾರ್ ಜೈಲ್ಗೆ ಹೋಗಿ ಸೆಟ್ಲ್ ಆಗ್ಬೇಕು. ನಾನ್ ತಿಹಾರ್ ಜೈಲ್ಗೆ ಹೋಗ್ಬಿಟ್ರೆ ನಿನ್ನ ಮದುವೆ ಆಗೋದು ಯಾವಾಗ? ನಿನ್ನ ನೇಣಗಾಕದ್ಮೇಲೆ. ಓಕೆ ಓಕೆ. ಸಿಂಗಾರಿನಾ ಬಂಗಾರಿನಾ?